ಮಾಮ್ಸ್ ಡಿಲಿಷಿಯಸ್ ಝೋನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಒಣ ಮೀನಿನ ಚಟ್ನಿ ಅಂದರೆ ಒಣ ಮೀನಿನ ಬಂಗಡೆ ಮೀನಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಯಾಕಂದರೆ ಕೆಲವೊಂದು ಕಡೆ ಎಲ್ಲ ನಿಮಗೆ ಫ್ರೆಶ್ ಮೀನಂತೂ ಸಿಗೋದೇ ಇಲ್ಲ. ಅಂಥ ಟೈಮ್ನಲ್ಲಿ ನೀವು ಇಂಥ ಡ್ರೈ ಫಿಶನ್ನು ಮನೇಲಿ ಇಟ್ಕೊಂಡ್ರೆ ನೀವು ಒಳ್ಳೆ ಇಂಥ ಚಟ್ನಿಯನ್ನು ಮಾಡ್ಕೊಂಡು ತಿಂತಾ ಇರ್ಬೋದು. ಇದು ಅನ್ನ, ಚಪಾತಿ, ಕುಚ್ಚಲಕ್ಕಿ, ಗಂಜಿ, ರೊಟ್ಟಿ ಎಲ್ಲಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಅದನ್ನೇ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಒಣ ಮೀನಿನ ಚಟ್ನಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಸಲ ನೋಡ್ಕೊಳ್ಳಿ. ನಾನು ಒಂದು ಡ್ರೈ ಫಿಶ್ ಅಂದರೆ ಒಣ ಮೀನನ್ನು ತೆಗೆದುಕೊಂಡಿದ್ದೇನೆ. ಇದು ಬಂಗಡೆ ಮೀನಿದು. ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು 5 ರಿಂದ 6 ಆಗುವಷ್ಟು ಒಣ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಒಂದು 7 ರಿಂದ 8 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಒಣ ಮೀನನ್ನು ನಾನು ಈ ರೀತಿ ಗ್ಯಾಸ್ ಮೇಲೆ ಸುಡ್ತೇನೆ. ನೋಡಿ, ಕರೆಕ್ಟಾಗಿ ಎಲ್ಲ ಕಡೆ ಸರಿ ಚೆನ್ನಾಗಿ ಸುಡಿ. ಇದು ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾನು 2 ಬದಿಯಲ್ಲೂ ಹೀಗೆ ಸುಟ್ಟಿದ್ದೇನೆ ಇದನ್ನು ಗ್ಯಾಸಿನ ಮೇಲೆ. ನೋಡಿ, ಈಗ ಈ ತಲೆಯನ್ನು ನಾನು ತೆಗಿತಾ ಇದ್ದೇನೆ, ಇದರ ಅವಶ್ಯಕತೆ ಇಲ್ಲ. ಈಗ ಇದನ್ನು ಮೇಲಿನ ಭಾಗವನ್ನು ಈ ರೀತಿಯಾಗಿ ಚಾಕುವಿನಿಂದ ಕ್ಲೀನಾಗಿ ಮಾಡ್ಕೊಳ್ಳಿ. ಅದನ್ನು ಕ್ಲೀನಾಗಿ ತೆಕ್ಕೊಳ್ಳಿ ಎಲ್ಲವನ್ನು. ಈಗ ನಾನು ಕ್ಲೀನ್ ಆಗಿ ಇದನ್ನೆಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ಒಳಗಿನ ಮುಳ್ಳನ್ನೆಲ್ಲ ಸಪ್ರೇಟ್ ಮಾಡಿ ಇದನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನು ನಾನು ತೆಗೆದಿಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೇನೆ. ಎಲ್ಲೂ ಮುಳ್ಳುಗಳನ್ನೆಲ್ಲ ಇದರಿಂದ ನಾನು ಸಪ್ರೇಟ್ ಮಾಡಿದ್ದೇನೆ. ನೋಡಿ, ಇದಿಷ್ಟನ್ನು ನಾನೀಗ ಅವಾಗ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸ್, ಅದನ್ನೆಲ್ಲ ನಾನೀಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ನೀರನ್ನು ಹಾಕ್ತೇನೆ, ಹೆಚ್ಚು ಹಾಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನು ಗಟ್ಟಿಯಾಗಿ ಚಟ್ನಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನು ಡ್ರೈ ಆಗಿ ಮಾಡ್ಕೊಂಡಿದ್ದೇನೆ ಮಸಾಲೆಯನ್ನು. ಈಗ ಇದನ್ನು ಒಂದು ಪಾತ್ರೆ ಹಾಕ್ತಾ ಇದ್ದೇನೆ. ನೋಡಿ, ಈ ರೀತಿ ಸುಟ್ಟಿದ್ದೀಗ ಒಣ ಮೀನಿತ್ತಲ್ಲ, ಅದನ್ನು ನಾನೀಗ ಇದರೊಳಗೆ ಹಾಕ್ತಾ ಇದ್ದೇನೆ. ಇದರ ಮೇಲೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಕೋದ್ರಿಂದ. ಈಗ ಅದನ್ನು ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಆಗಲಿ ಅದು ಎಲ್ಲದು. ನೋಡಿ, ಈಗ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈ ರೀತಿಯಾಗಿ ಮಿಕ್ಸ್ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ. ನಿಮ್ಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ಒಣ ಮೀನು ಚಟ್ನಿ ಈಗ ರೆಡಿಯಾಗಿದೆ. ನೀವು ಇದನ್ನು ಚಪಾತಿ, ರೈಸ್ ಯಾವುದ್ರ ಜೊತೆಗೆ ಬೇಕಾದರೂ ನೀವು ತಿನ್ಬೋದು.